ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. 5ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಂತಹ ತುಂಬು ಗರ್ಭಿಣಿಯ ಭರ್ಬರ ಹತ್ಯೆಯಾಗಿದೆ. ಬೆಳಗಾವಿಯಲ್ಲಿ 9 ತಿಂಗಳ ತುಂಬು ಗರ್ಭಿಣಿಯ ನೆತ್ತರು ಹರಿದಿರುವಂತಹದ್ದು ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ಚಿಕಿತ್ಸೆ ಫಲಿಸದೆ ಸುವರ್ಣ 33 ವರ್ಷ ಸಾವನ್ನಪ್ಪಿದ್ದಾರೆ. ಸುವರ್ಣ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಹತ್ಯೆ ಮಾಡಿದ್ಯಾರು, ಯಾಕಾಗಿ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ 4 ಮಕ್ಕಳಿದ್ದಾರೆ, 5ನೇ ಮಗುವಿನ ನಿರೀಕ್ಷೆಯಲ್ಲಿದ್ದರು. ಎಲ್ಲ ಅಂದುಕೊಂಡಂತಾಗಿದ್ರೆ ಇಂದಿನ ಕೆಲವೇ ದಿನಗಳಲ್ಲಿ ಡೆಲಿವರಿ ಕೂಡ ಆಗ್ತಾ ಇತ್ತು. 9 ತಿಂಗಳ ತುಂಬು ಗರ್ಭಿಣಿಯ ನೆತ್ತರು ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ ಹರಿದಿರುವಂಥದ್ದು. ಆಕೆ ಗಂಡ ವಾಡಿಗೆ ಹೋಗ್ಯಾನ್ರಿ. ವಾಡಿ ತೊಂಬರ್ಲಕ್ಕೆ ಹೋಗ್ಯಾನ್ರಿ. ಒಂದು ಸ್ವಲ್ಪ ಲೇಟ್ ಆಗೈತೆ ರೀ. 12-15 ಮನೆಗೆ ಬಂದಾನ್ರಿ. ಮನ್ಯಾಗ ಒಬ್ಬಾಕಿನ ಹೆಣ್ಣು ಮಾಡ್ರಿ. ಅವಾಗತ್ತೆಲ್ಲ ಒಳಗೆ ಪಡಿಸಲೇ ಬಿದ್ದಿತ್ತು ರೀ. ಅದು ನೋಡಿ ಅಂಜಿ ಗಂಡ ಅವ್ರ ದೋಸ್ತು ಫೋನ್ ಹಚ್ಚಾನ್ರಿ. ಅವ್ರ ದೋಸ್ತರು ಎಲ್ಲರಿಗೆ ಫೋನ್ ಹಚ್ಚಿ ಎಲ್ಲರೂ ಕರ್ಸ್ಯಾನ್ರಿ. ಅವ್ರು ಕರ್ಸಿ ಬಿಡೋದನ್ನು ಇಂಥ ಆಮೇಲೆ ಗಾಡಿ ಬೇಕಲ್ರಿ ಅಂತ ನಮ್ಮ ಫೋನ್ ಹಚ್ಚಿ ನಮ್ಮ ಊರು ಒಂದು 3 ಕಿಲೋಮೀಟ್ರ್ ದೂರ ಆಕತ್ರಿ. ಅಲ್ಲಿಂದ ನಾವು ಗಾಡಿ ತೊಗೊಂಬಂದು ನಾವು ಪೇಷಂಟ್ ತೊಗೊಂಡು ನಾರ್ಗೊಂಡು ಹಾಸ್ಪಿಟ್ಲಿಗೆ ಬಂದೀವಿ. ಅಲ್ಲಿ ಆಕಿ ಒಂದು 15-20 ನಿಮಿಷ ಅಂದರೆ ಆಕೆ ಫೇಲ್ ಆಗ್ಯಾರ. ಆದರೆ ಇದನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ರೀ. ಅದ್ರ ಸಲ ನಮಗೆ ನ್ಯಾಯ ಬೇಕು ಸರ್. 1 ಗಂಟೆ 5 ನಿಮಿಷಕ್ಕೆ ನನಗೆ ಫೋನ್ ಬಂದಿತ್ತು ರೀ ಅವ್ರ ಹಸ್ಬೆಂಡ್ ಕಡೆಯಿಂದ ರೀ. ನಾ ಬಂದು ನೋಡಿದ ಕೂಡಲೇ ಹಸ್ಬೆಂಡ್ ಅವ್ರ ಒಳಗೆ ಮನ್ಯಾಗ ಇದ್ರಿ, ಬೆದ್ದು